ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಈಗಾಗಲೇ. ಇದೀಗ ಚುನಾವಣಾ ರಾಜ್ಯ ಬಿಹಾರದಲ್ಲಿ ಸೀತಾಮಾತೆಗೆ ಮಂದಿರ ನಿರ್ಮಿಸೋಕೆ ಈಗ ಬಿಜೆಪಿ ಘೋಷಣೆಯನ್ನ ಮಾಡಿದೆ. ಅಹಮದಾಬಾದ್ನಲ್ಲಿ ಶಾಶ್ವತ ಮಿಥಿಲಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಸಚಿವ ಅಮಿತ್ ಶಾ ಅವರು ಬಿಹಾರದ ಮಿಥಿಲಾಂಚಲದಲ್ಲಿ ಸೀತಾಮಾತೆಯ ಭವ್ಯ ಮಂದಿರ ನಿರ್ಮಿಸುವ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಮೊನ್ನೆ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಘೋಷಣೆ ಮಾಡಿದ್ರು. ಆದರೆ ಮಿತ್ರ ಪಕ್ಷಗಳಾದ ಜೆಡಿಯು ಮತ್ತು ಎಲ್ಜೆಪಿ ಸ್ವಾಗತ ಮಾಡಿದೆ. ಆದರೆ ಇದಕ್ಕೆ ನಿರೀಕ್ಷೆಯಂತೆ ಕಾಂಗ್ರೆಸ್ ತಗಾದೆ ತೆಗೆದಿದೆ. ಚುನಾವಣೆಯಲ್ಲಿ ಲಾಭ ಪಡೆಯೋಕೆ ಎನ್ಡಿಎ ಸರ್ಕಾರ ಧಾರ್ಮಿಕ ವಿಚಾರಗಳನ್ನು ಬಳಸಿಕೊಳ್ತಾ ಇದೆ, ನಾವು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. माँ सीता के भव्य मंदिर बनाने की के आने वाले समय में एक भव्य मंदिर जो दुनिया भर की मातृशक्ति को संदेश देगा कि जीवन कैसा होना चाहिए, जीवन हर तरीके से आदर्श होना चाहिए, इसका संदेश देने का काम माँ जानकी का ये मंदिर करेगा. और ये मंदिर ಚುನಾವಣೆಯಲ್ಲಿ ಲಾಭ ಪಡೆಯೋಕೋ ಬಿಡೋಕೋ ನಮ್ಮ ಹಿಂದೆ ಇರುವಂತದನ್ನ ವಾಪಸ್ ನಾವು ಕಟ್ಲಿ ಬಿಡ್ರಿ. ಯಾರ ಅಪ್ಪನ ಮನೆ ಇವ್ರಿಗೆ ಏನ್ರಿ ಅವನ ತಾರೀಖನವರಂತೆ, ನಿನಗೆ ಯಾಕಯ್ಯ? ಬಾಯಿ ಮುಚ್ಕೊಂಡು ಕೂತ್ಕೋ, ಬೇಕಿದ್ರೆ ಹೋಗು, ಸಾಕಿದ್ರೆ ಬಿಡು. ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ನೀನು ಬರಲಿಲ್ಲ, ನೀನು ಮಹಾನ್ ಲೀಡರ್ ಒಬ್ಬ ಬರಲಿಲ್ಲ, ಏನಾಗ್ಬಿಡ್ತು? ಏನು 30 ಕೋಟಿ ಜನ ಹೋಗಿ ಬಂದಿದ್ದಾರೆ, ಅಷ್ಟೇ ತಾನೇ. ಅಯ್ಯೋ ನೀನಂತ ಬಿಡ್ಬಿಡ್ಕಿ ಯಾವನ್ ತಲೆ ಕೆಡ್ಸ್ಕೊತಾನೆ? ನೀ ಬರಬೇಡ, ನೀವು ಹೋಗ್ಬೇಡ, ನೀನು ಯಾವನಯ್ಯ ಮಾತಾಡಕ್ಕೆ ಅಂತ ಕೇಳಬೇಕು. ಅವಾಗ ಸರಿ. ಚುನಾವಣೆಯಲ್ಲಿ ಲಾಭ ಮುಚ್ಕೊಂಡು ಕೂತ್ಕೊ ಅನ್ಬೇಕು. ತಾರೀಖ್ ಅನ್ವರ್ ನಿನಗೆ ಅಧಿಕಾರ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊ ಅನ್ಬೇಕು, ಅಷ್ಟೇ, ಮುಗೀತು ಕತೆ. ಯಾಕೆ ತಲೆ ಕೆಡ್ಸ್ಕೊತೀರಿ? ಇಷ್ಟ ಬಂದ ಕಡೆ ಕಟ್ಟಿ ಮಜಾ ಮಾಡಿ, ಎಂಟರ್ಟೈನ್. ಈ ಪ್ರಶ್ನೆ ರಾಮ ಮಂದಿರ ಮಾಡಿದಾಗಲೇ ಬಂದಿತ್ತು. ರಾಮಂಗ ಮಾಡಿದ್ರಲ್ಲ, ಸೀತೆ ಬಿಟ್ಬಿಟ್ರಲ್ಲ ಅಂತ ಆಗ ಹೇಳಿದ್ರು, ಅದಕ್ಕೂ ಆಗತ್ತೆ ಅಂತ. ಈಗ ಆಗ್ತಾ ಇದೆ, ಕಟ್ತಾರೆ. ನಿಮ್ಮ ತಾತನ ಮನೆ ದುಡ್ಡ ಅಂಜನಾದ್ರಿಗೂ ಆಗ್ಬೇಕು ಸರ್. ಎಲ್ಲಿಗಾದ್ರೂ ಆ ಕಡೆ ಅವ್ರವ್ರ ಇಷ್ಟ. ಕಣ್ ಕಡೆ ಹಂಗಾರೆ ಈಗ ಮಸೀದಿ ಕಟ್ಟಿಲ್ವಾ? ಕಣ್ ಕಡೆ ಹಂಗಾರೆ ಬೇರೆ ಕಡೆ ದೇವಸ್ಥಾನ ಕಟ್ಟಿಲ್ವಾ? ಹೌದು. ಫುಟ್ಪಾತ್ ದೇವಸ್ಥಾನ ಕಟ್ಕೊಂಡಿಲ್ವಾ? ಸರ್ಕಾರಿ ಜಾಗನೋ ಒತ್ತುವರಿನೋ ಯಾರದ್ದೋ ಜಾಗನೋ ಮಸೀದಿ ಕಟ್ಟಿಲ್ವಾ? ಚರ್ಚ್ ಕಟ್ಟಿಲ್ವಾ? ಹಂಗಾರೆ ಎಲ್ಲೆಲ್ಲೋ ತಗೊಂಡ್ರ ಜಾಗನೋ ಸರ್ಕಾರ ಕೊಟ್ಟಿದ್ದ ಜಾಗನೋ ಅವರೇ ತಗೊಂಡಿದ್ದು ಯಾವುದೋ ಒಂದಲ್ಲಿ ಹಂಗೆ ಇದುವೆ. ಒಳ್ಳೆ ಕತೆ ಐತಲ್ಲ. ಅಂದ್ರೆ ನೀವು ಎಲೆಕ್ಷನ್ ಟೈಮಲ್ಲೇ ಇದನ್ನೆಲ್ಲ ಅನೌನ್ಸ್ ಮಾಡಿ ಕೇಳ್ಬಿಟ್ಟು ಅರಿತೀವಿ ಮಸಾಲೆನ ಯಾವಾಗ ಕಟ್ಟಬೇಕು ಅಂತ ಅಂತ ಹೇಳೋದು ಬಿಟ್ಬಿಟ್ಟು ಸುಮ್ಮನೆ ಅದೊಂದು ದೊಡ್ಡ ನ್ಯೂಸ್ ಮಾಡಿ ಅವನೊಂದು ದೊಡ್ಡ ಲೀಡರ್ ಮಾಡ್ತೀರಿ. ನಿಮಗೂ ಬೇರೆ ಕೆಲಸವಿಲ್ಲ. ಇನ್ನು ರಂಜಾನ್ ಮಾಸದಲ್ಲಿ ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನಲ್ಲಿ ಅರೆನಗ್ನ ಫ್ಯಾಷನ್ ಶೋ ನಡೆದಿರೋದು ವಿವಾದಕ್ಕೆ ಕಾರಣವಾಗಿದೆ. ವಿಡಿಯೋ ವೈರಲ್ ಆಗಿದೆ. ಇದೇನ್ರಿ ಇದು ಈ ಥರ ಅಂತಂದ್ಬಿಟ್ಟು ವಿಪಕ್ಷಗಳು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಒಮರ್ ಅಬ್ದುಲ್ಲಾ ಹೌದು ಇದನ್ನು ಅರ್ಥ ಮಾಡ್ಕೋತೀನಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೋಳಿ ಹಬ್ಬದ ವೇಳೆ ಮುಸ್ಲಿಮರೆಲ್ಲ ಬಾಗಿಲು ಹಾಕೊಂಡು ಮನೆಯಲ್ಲೇ ಇರಬೇಕು, ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಹಬ್ಬ ಆಚರಣೆ ಮಾಡಬೇಕು ಅಂತ ಅಲ್ಲಿ ಬಿಜೆಪಿ ಶಾಸಕ ಹರಿಭೂಷಣ್ ಠಾಕೂರ್ ಕರೆ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ವಿವಾಹವಾಗಿ ಅಂತ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಕರೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ನಮ್ ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗೋದಿಲ್ಲ ರೀ. ಮೊದಲನೇದಾಗಿ ಜಮ್ಮು ಕಾಶ್ಮೀರದ ಸರ್ ಕಾಶ್ಮೀರದ ಸಮಾಜದ ಇದಕ್ಕೆ ಸ್ವಲ್ಪ ನಡೆದಿದ್ದು ಅವ್ರಿಗೂ ಜಾಸ್ತಿ ಅಂತಾನೆ ಅನ್ನಿಸ್ತೇನಪ್ಪ. ಕಾಶ್ಮೀರಕ್ಕೆ ಫ್ರಾನ್ಸ್ಗೋ US ಗೋ ಬ್ರಿಟಿಷ್ಗೋ ನಂಗೆ ಗೊತ್ತಿಲ್ಲ, ಅಥವಾ ಮುಂಬೈನಲ್ಲಿ ಎಲ್ಲ ಇಟ್ಟಿದ್ದು. ಆದರೆ ಇದರ ಬಗ್ಗೆ ಮಾತಾಡೋ ಅಂಥ ಕಚಡಗಳಿದಾರಲ್ಲ, ಯಾವ ಇಮಾಮೋ ಪಮಾಮೋ ಯಾರೊಬ್ಬ ಇರ್ತಾನಲ್ಲ ಒಬ್ಬ, ಇದನ್ನು ಇಸ್ಲಾಮಿಕ್ ಅನ್ಕೊಂಡು ಬಾಂಬೆನಲ್ಲಿ ಮುಸ್ಲಿಂ ಹೆಣ್ಣು ಮಗಳು ಅದನ್ನೇ ಮಾಡಿದ್ರೆ ಓಕೆನಾ? ಫಿಲ್ಮ್ಗಳಲ್ಲೆಲ್ಲ ಅವಳು ಫಿಲಮಲ್ಲಿ ಡ್ಯಾನ್ಸಲ್ಲಿ ಮಾಡಿದ್ರೆ ಓಕೆನಾ? ಅದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫ್ಯಾಷನ್ ಶೋ ಮಾಡಿದ ತಕ್ಷಣ ಇಲ್ಲಿ ಗುಲ್ಮಾರ್ಗಲ್ ಪ್ರಾಬ್ಲಮ್ಮು. ಹಿಂಗೆ ಚೆಕ್ ಮಾಡ್ರಯ್ಯ, ಅದ್ರಲ್ಲಿ ಯಾರು ಅವನ ಮಗಳೇ ಒಬ್ಳು ಇರಬೇಕು ಅಂದರೆ ಆ ಮಗು ಮುಂದಕ್ಕೆ ಹೋಗಿರುತ್ತೆ. ಕೂತ್ಕೊಳ್ಳ ನಿನ್ನೆಂತ ಅಪ್ಪನ ಕಂಡು ಹೋಗಿರ್ತಾಳೆ ಅವಳು ಮುಂದಕ್ಕೆ. ಹಾಗಾಗಿ ಜಾಗಕ್ಕದಂಗೆ ಅನಿಸಿರ್ಬೋದು. ಬಟ್ ಪಾಯಿಂಟ್ ಈಸ್ ಎಲ್ಲ ಕಡೆ ನಡೆದಾಗ ಸುಮ್ಮನೆ ಇರೋ ಗಿರಾಕಿಗಳು ಮೊನ್ನೆ ಅವನು ಜ್ಯೂಸ್ ಕುಡ್ದ ಅಂದಾಗ ಬರೋದು ಇದಕ್ಕೆ ಎಲ್ಲ ಪಬ್ಲಿಸಿಟಿ ಕಚಡ ಕಂತ್ರಿಗಳು ಗೊತ್ತವಕ್ಕೆ. ಈ ದೇಶದ ಮೀಡಿಯಾ ಹೀಗೇನೆ ಅಂತ ಒಂಚೂರು ಚರಂಡಿಯಲ್ಲಿ ಘಮಘಮ ಎಂದು ಸುಗಂಧ ಹರಿದರೆ ನಮ್ಮಲ್ಲಿ ಸುದ್ದಿ ಅಲ್ಲ, ಹೇಸಿಗೆ ಹರಿಬೇಕು, ರಸ್ತೆಗೆ ಬರಬೇಕು, ಆಗ ಸುದ್ದಿ. ಎಸ್. ಬಟ್ ಈ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರು ಸರ್, ಲವ್ ಜಿಹಾದ್ ಅಲ್ಲಿ ಮಾತ್ರ ಆಗುತ್ತೆ, ಇಲ್ಲೂ ಶುರು ಮಾಡ್ಕೊಳ್ಳಿ ಅಂತ ಹೇಳೋ ರೀತಿ. ನಂಗೆ ಗೊತ್ತಿಲ್ಲಪ್ಪ, ಅದನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತೀರ್ಮಾನ ಮಾಡಬೇಕು. ಬಟ್ ಆದರೆ ಆಗತ್ತೆ, ಯಾಕಂದರೆ ಎಲ್ಲ ಧರ್ಮೀಯರು ಒಂದಾಗ್ತಾರಲ್ವ ಆಗ. ಅಲ್ಲ, ಗರ್ವಾಪಸಿ ಬಗ್ಗೆ ಮಾತಾಡ್ತಿರೋದು ಸರ್. ಯಾರದ್ದು ಗರ್ವಾಪಸಿ? ಬೇರೆ ಧರ್ಮದಲ್ಲಿರುವಂಥ ಹೆಣ್ಮಕ್ಳನ್ನ ಮದುವೆ ಆಗಿ ಕರ್ಕೊಂಡು ಬನ್ನಿ ವಾಪಸ್ ಅಂತ ಹೇಳಿ. ಅದೇ ಎಲ್ಲ ಒಂದಾಗ್ತಾರಲ್ಲ ಅವಾಗ, ಧರ್ಮಗಳೆಲ್ಲ ಒಂದಾದಂಗೆ ಆಯ್ತಲ್ಲ.
ಒಳ್ಳೆ ಬೆಳವಣಿಗೆ. ಅಲ್ರಿ ಅವ್ರು ಹುಡುಗಿ ತಂದೆ ತಾಯಿ ಒಪ್ಕೊಂಡ್ಬಿಟ್ರ ಮದ್ವೆನಾ? ಒಪ್ಕೊಂಡ್ರೆ ಸಮಸ್ಯೆ ಅವಾಗೇನ್ರಿ ಮತ್ತೆ 2 ಫ್ಯಾಮಿಲಿ ಒಂದಾಗ್ಲಿಲ್ವೇನ್ರಿ ಇಲ್ಲಿ? ಬಟ್ ಅವ್ರು ಇಶ್ಯೂ ರೈಸ್ ಮಾಡಿರೋದು ಸರ್, ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸಂತತಿ ಕುಸಿತಾ ಇದೆ, 65% ಬಂದ್ಬಿಟ್ಟಿದೆ. ಹಾಗಾಗಿ ಇನ್ನು ವೆಯ್ಟ್ ಮಾಡಕ್ ಹೋಗ್ಬೇಡಿ, ಅಟ್ಲೀಸ್ಟ್ ನಿಮ್ಗೆ ಯಾರು ಹೆಣ್ಣು ಸಿಗ್ಲಿಲ್ಲ ಅಂತಂದ್ರೆ ಬೇರೆ ಧರ್ಮದವ್ರನ್ನೇ ಮದುವೆ ಆಗಿ ಪ್ರೀತಿಸಿ ಅಂತ ಅಂದ್ಬಿಟ್ಟು ಕರೆ ಕೊಟ್ಟಿರೋದು. ಸಿಕ್ಕಿದ್ರೆ ಆಗ್ಲಪ್ಪ. ಹಿಂದೆ ಮುಸ್ಲಿಮರು ಇದೇ ಹೇಳಿದ್ರು, ಈಗ ಇವರು ಹೇಳ್ತಿದ್ದಾರೆ. ಬ್ರಿಲಿಯಂಟ್. ಭಾರತ ಒಂದಾಗುತ್ತಿದೆ, ನಡೆಸ್ರಿ. ಇಂದಿನಿಂದ ಸಂಸತ್ ಅಧಿವೇಶನವು ಕೂಡ ಈಗ ಪುನರಾರಂಭಗೊಂಡಿದೆ. ಲೋಕಸಭೆಯಲ್ಲಿ ಎನ್ಇಪಿ ವಿಚಾರದಲ್ಲಿ ಗದ್ದಲ ನಡೆದಿದೆ. ತಮಿಳುನಾಡು ಎನ್ಇಪಿ ಜಾರಿ ವಿರೋಧಿಸಿ ಡಿಎಂಕೆ ಎಲ್ಲ ಪ್ರತಿಭಟನೆಯೆಲ್ಲ ಮಾಡಿದ್ರು. ಸೊ ಧರ್ಮೇಂದ್ರ ಪ್ರಧಾನ್ ಅದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಎಲ್ಲ ಚೆಲ್ಲಾಟ ಆಡ್ತಾ ಇದೆ, ಇವರು ಭಾಷೆ ವಿವಾದ ಸೃಷ್ಟಿ ಮಾಡೋದಕ್ಕೆ ಡಿಎಂಕೆ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೂ ಕೂಡ ಒಂದಿಷ್ಟು ವಾಗ್ವಾದ ಶುರುವಾಯಿತಲ್ಲಿ. ಪ್ರಧಾನ ಅಹಂಕಾರಿ ಚಕ್ರವರ್ತಿ ಅಂತೆಲ್ಲ ಮಾತನಾಡಿದ್ರು. ಸೊ ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ಆಕ್ರೋಶ ಬಂತು. ಇನ್ನು ಮರು ವಿಂಗಡಣೆ ಏನಿದೆ, ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಚರ್ಚೆಗೆ ಪಟ್ಟು ಹಿಡಿದಂತ ಕಾಂಗ್ರೆಸ್ ಮತ್ತೆ ಸಭಾತ್ಯಾಗ ಎಲ್ಲ ಮಾಡ್ತು. ಇನ್ನು ಮತಪಟ್ಟಿ ಗೊಂದಲದ ವಿಚಾರದಲ್ಲೂ ರಾಹುಲ್ ಗಾಂಧಿ ಮಾತಾಡಿದ್ರು. ಈ ರಾಹುಲ್ ಗಾಂಧಿ ಮತಪಟ್ಟಿ ಗೊಂದಲ ಹಿಡ್ಕೊಂಡು ಮಾಡ್ತಾರೆ. ಮರು ವಿಂಗಡಣೆಗೆ ಬೇಕಾದ್ರೆ ಬರ್ತೀನಿ ಅಂತಾರೆ. ಅದೇಕಪ್ಪ NEP ಬಗ್ಗೆ ಮಾತಾಡಲ್ಲ? ಅಲ್ಲಿದ್ ಹೇಳೋದಿಲ್ಲ, ಮಾತಾಡ್ರಪ್ಪ. ಕಾಂಗ್ರೆಸ್ಸಿನ ನಿಲುವೇನು NEP ನಲ್ಲಿ? ಹಿಂದಿ ಓಕೆನಾ? ಅಲ್ವಾ? ಹೇಳ್ರಪ್ಪ. ಅದೇಕದ್ ಮಾತಾಡಲ್ಲ? ಕಿವಿ ಹಿಂಡ್ತಾರಲ್ಲ ಸರ್. ಇಲ್ಲ, DMK ಭಿಕ್ಷೆನಲ್ವಾ ಗೆದ್ದಿರೋದು ಕಾಂಗ್ರೆಸ್ ತಮಿಳ್ನಾಡಲ್ಲಿ? DMK ಭಿಕ್ಷೆ ಇಲ್ದಿದ್ರೆ ಏನಾಗತ್ತೆ ಕಾಂಗ್ರೆಸ್ ಕತೆ ತಮಿಳ್ನಾಡಲ್ಲಿ? 0. ಹೌದು. ಅದಕ್ಕೆ ಆ ಭಿಕ್ಷೆ ಭಯ. ಮಾತಾಡಿ, ಕಾಂಗ್ರೆಸ್ ಹೇಳಿ ಪ್ರಕಟಿತ ನಿಲುವೇನು. ಸಿದ್ದರಾಮಯ್ಯ ಹೇಳಿ. NEP ಬೇಕಾ ಬೇಡವಾ? ಬೆಂಗಳೂರನ್ನು ಒಡೆದು ಹೊರಟಿದ್ದಾರಲ್ಲ ಕೆಂಪೇಗೌಡ. ನಾನು ಯಾರು ಗೊತ್ತಾ? ಯಾರು ನಾನು? ಕೆಂಪೇಗೌಡರ ಮಗ ಹೊಂಟವ್ರಲ್ಲ, ಆಧುನಿಕ ಕೆಂಪೇಗೌಡರು. ಹೌದು. ಕೆರೆ ಮುಳುಗ್ಸಾಯ್ತು, ಊರು ಮುಳುಗ್ಸಾಯ್ತು, ಈಗ ಊರೇ ಮುಳುಗಿಸ್ಬಿಡ್ತಾರೆ ಇವರು ಸೇರ್ಕಡೆಲ್ಲ. ಹಾಗೆ ಇಲ್ಲಿ ಕಾಂಗ್ರೆಸ್ ಅವರು ಹೇಳಿ ನಿಮ್ಮ ನಿಲುವೇನು? NEP ಅಲ್ಲಿ ಅದು ವೋಟರ್ಸ್ ಲಿಸ್ಟ್ ಸಂವಿಧಾನ ಏನ್ ಜನ. ಆದ್ರೆ ತ್ರಿಭಾಷಾ ಸೂತ್ರನ ಈ ದೇಶದಲ್ಲಿ ಯಾವನೋ ಮಾಡ್ಕೊತಾರೆ, ಸಾಯ್ತಾರೆ, ಹೋಗ್ತಾರೆ. ನಡ್ರೆ ಮುಂದಕ್ಕೆ ಸುಮ್ಮನೆ. ಏರ್ ಇಂಡಿಯಾ ವಿಮಾನಕ್ಕೆ ಈಗ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ. ಮುಂಬೈನಿಂದ ನ್ಯೂಯಾರ್ಕ್ಗೆ ತೆರಳುತ್ತಾ ಇದ್ದ ವಿಮಾನವನ್ನು ಟೇಕ್ ಆಫ್ ಮಾಡಿದ ಕಡೆನೆ ಪೈಲಟ್ಗಳು ಲ್ಯಾಂಡ್ ಮಾಡಿದ್ದಾರೆ. ಯಾಕೆಂದ್ರೆ 4 ಗಂಟೆ ಪ್ರಯಾಣ ಮಾಡಿತ್ತಂತೆ. ಅಜರ್ಬೈಜಾನ್ ವಾಯು ಪ್ರದೇಶದಲ್ಲಿ ಹಾರಬೇಕಾದ್ರೆ ಬಾಂಬ್ ಬೆದರಿಕೆ ಬಂತು. ಹಾಗಾಗಿ ವಾಪಸ್ ಮುಂಬೈಗೆ ಬಂದಿದ್ದಾರೆ. ಇತ್ತೀಚೆಗೆ ಏರ್ ಇಂಡಿಯಾ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಳೆದ ವಾರ ಕೂಡ ಶಿಕಾಗೋದಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ 10 ಗಂಟೆ ಪ್ರಯಾಣ ಮಾಡಿ ವಾಪಸ್ ಶಿಕಾಗೋಗೆ ಹೋಗಿತ್ತಂತೆ. ಯಾಕೆಂದ್ರೆ ಅಲ್ಲಿ ಏರ್ ಇಂಡಿಯಾದು ಪಿತೂರಿ ಇದೆಯಾ? ನನ್ಗೆ ಯಾಕೋ ಅನುಮಾನ ಸ್ಟಾರ್ಟ್ ಆಗ್ತಿದೆಯಲ್ಲ. ಯಾಕೆ ಸರ್? ಒಳಗಡೆಯಲ್ಲಿ ಏರ್ ಇಂಡಿಯಾ ಒಳಗಡೆಲೇ ಪಿತೂರಿ ಇದೆಯಾ? ಪ್ರೈವೇಟ್ ಏರ್ಲೈನ್ಸ್ ವಿಚಾರದಲ್ಲಿ ಏನಾದರೂ ಲಾಭ? ಅಲ್ಲ, ಏರ್ ಇಂಡಿಯಾ ತಗೊಂಡ್ಬಿಟ್ರು, ಇವ್ರನ್ನ ಫೇಲ್ ಮಾಡಿಸ್ಬೇಕು ಅಂತ ಯಾರು ಒಂದು ಚೆಕ್ ಮಾಡಿಸ್ಬೇಕಲ್ಲ. ಅದ್ಯಾಕೆ ಏರ್ ಇಂಡಿಯಾಗೆ ಬರ್ತಾ ಇದೆ ಎಲ್ಲ ಬೇರೆ ಫ್ಲೈಟ್ಗಳದ್ದೆಲ್ಲೂ? ಯಾಕೆ? ಅದೇನಪ್ಪ ಭಾಳ ವಿಚಿತ್ರವಾಗಿದೆ. ಟಾಯ್ಲೆಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ಸೀಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ಟೆರರಿಸ್ಟ್ ಪ್ರಾಬ್ಲಮ್ ಅಂದರೆ ಏರ್ ಇಂಡಿಯಾ, ನೀರು ಸಿಕ್ಕಲಿಲ್ಲ ಅಂದರೆ ಏರ್ ಇಂಡಿಯಾ, ಊಟ ಸಿಕ್ಕಲಿಲ್ಲ ಅಂದರೆ ಏರ್ ಇಂಡಿಯಾ, ವಿಮಾನ ಲೇಟಾಗಿ ಹೊರಟು ಅಂದರೆ ಏರ್ ಇಂಡಿಯಾ, ವಿಮಾನ ತಡವಾಗಿ ಅಲ್ಲೆಲ್ಲ ತಿರ್ಕೊಂಡು ಬಂದ್ಬಿಡ್ತು ಅಂದರೆ ಏರ್ ಇಂಡಿಯಾ. ಸೀಟ್ಗೆ ಏನಕ್ಕೆ ನನಗೆ ಡೌಟ್ ಇದೆ ಯಾಕೋ. ದೀರ್ಘಕಾಲ ಇದರ ಲಾಭ ಪಡೆದಂಥ ಗಿರಾಕಿಗಳು ಒಳಗಡೆನೇ ಇದ್ದವ್ರು ಇನ್ನೂ ಏನಾದ್ರು ಪಿತೂರಿ ಗಿತೂರಿ ನಡೀತಿದೆಯಾ ನೋಡ್ಬೇಕು ಇದ್ರ ಮೇಲೆ. ಕೆಟ್ಟ ಹೆಸರು ತರಬೇಕು. ಹಾಂ.